ಇವತ್ತು ನಾವು ಏನು ಭೂಸ್ವಾಧೀನ ಪರವಾಗಿ ಹೋರಾಟ ಮಾಡಿದ್ದೇವೋ ಸುಮಾರು 2 ವರ್ಷದಿಂದ ಅವರ ಹೋರಾಟ ಪರವಾಗಿ ಇಲ್ಲಿ ಬೈರ್ಮಂಗಲ ಮತ್ತೆ ಕಂಚಕರಹಳ್ಳಿ 2 ಗ್ರಾಮ ಪಂಚಾಯತಿಯನ್ನ ಅಂತಿಮ ಅಧಿಸೂಚನೆ ಹೊರಡಿಸಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿಕೊಳ್ಳೋದೇನೆಂದ್ರೆ, ಏನು ಈ 2 ಗ್ರಾಮ ಪಂಚಾಯತಿಗೆ 2 ಗ್ರಾಮಗಳ ಭೂ ಶೋಧನೆ ಪ್ರಕ್ರಿಯೆ ಅಂತಿಮ ಅಧಿಸೂಚನೆ ಹೊರಡಿಸಿಲ್ವೋ ಆ ರೈತರಿಗೆ ಬಹಳ ತೊಂದರೆ ಆಗಿದೆ. ಯಾಕೆಂದ್ರೆ ಇದಾಗಲೇ ನೋಟಿಫಿಕೇಶನ್ಗೆ 1.5 ವರ್ಷ ಆಗಿರೋದ್ರಿಂದ ಅವರು ಕೂಡ ಪರಿಹಾರ ಹಣವನ್ನು ಅಥವಾ ನಿವೇಶನವನ್ನು ಪಡೆದು ಅವ್ರ ಬದುಕನ್ನು ಅವರು ಸೃಷ್ಟಿ ಮಾಡ್ಕೊಳ್ಳೋಕೆ ಅವರು ಕೂಡ ಇದರಲ್ಲಿ ಸಹಕಾರಿಯಾಗಿದ್ದಾರೆ. ಇದು ವಿಳಂಬ ಆಗ್ತಾ ಇರೋದು ಬಹಳ ತೊಂದರೆ ಆಗಿದೆ. ಅದಕ್ಕೋಸ್ಕರ ಆ 2 ಪಂಚಾಯತಿ ಆದಷ್ಟು ಬೇಗ ನೋಟಿಫಿಕೇಶನ್ ಮಾಡಿ ಅವ್ರಿಗೂ ಕೂಡ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಬೇಕು, ಅವ್ರಿಗೂ ಕೂಡ ಕೊಡಬೇಕು. ಅವರು ಕೂಡ ಸಾಕಷ್ಟು ಅರ್ಜಿಗಳು ಹಾಕೊಂಡಿದ್ದಾರೆ, ಅವ್ರಿಗೂ ಸಮಸ್ಯೆಗಳಿದ್ದಾವೆ ಬೇರೆ. ಯಾಕೆಂದ್ರೆ ಅವರು ಎಲ್ಲರೂ ಅರ್ಜಿಗಳನ್ನು ಕೂಡ ಆಲ್ರೆಡಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡಿಕೊಳ್ಳೋದು, ಮಾನ್ಯ GPD ಅಧಿಕಾರಿಗಳಾಗಲಿ ಅವರೆಲ್ಲ ನಾನು ಕೇಳ್ಕೊಳ್ಳೋದೇನೆಂದ್ರೆ ಬೇಗ ಪರಿಹಾರ ಕೊಡಬೇಕು. ಜೊತೆಗೆ P ನಂಬರ್ ಸಂಬಂಧಪಟ್ಟಂಗೆ ಸರ್ಕಾರಿ ಜಾಗದಲ್ಲಿ ಹಣವನ್ನು ಬಿಡುಗಡೆ ಮಾಡಬೇಕು. ಯಾಕೆ ಕೊಡ್ತೀವಿ ಅಂತ ಹೇಳಿದರೆ ಅದು ಲೇಟ್ ಆಗಿದೆ. ಇವೆಲ್ಲ ಯಾಕೆ ಅಂತಂದ್ರೆ ಅವರ ಬದುಕನ್ನು ರೈತರು ಕಂಡುಕೋಬೇಕು ಅಂತಂದ್ರೆ ಇದು ಅಕ್ವೈರ್ ಆಗ್ತಿರೋದ್ರಿಂದ ಮುಂದಿನ ಜೀವನ ಮಾಡ್ಕೋಬೇಕು. ಅವ್ರು ಬೇರೆ ಅದು ಸಂಬಂಧಪಟ್ಟಂಗೆ ಹೂಡಿಕೆ ಮಾಡೋದು ಇಲ್ಲ ಇಲ್ಲಿ ನಿವೇಶನ ತಗೊಳ್ಳೋದು, ಯಾಕೆಂದ್ರೆ ಎಲ್ಲ ಗೊಂದಲದಿದ್ದಾರೆ. ದಯವಿಟ್ಟು ಅದನ್ನು ಬೇಗ ಮುಗಿಸ್ಬೇಕು ಅನ್ನೋದೇ ಒಂದು ಹೋರಾಟ. ಏಕಾಏಕಿ ನಾವು ಪ್ರತಿಭಟನೆ ಮಾಡ್ತಾ ಇರೋದು ನಮ್ಮ ಹಕ್ಕನ್ನ, ಅದನ್ನ 2 ಗ್ರಾಮ ಸರ್ವೆ ನಂಬರ್ನ ಬಿಡುಗಡೆಗೊಳಿಸಿ ಅದು 6-1 ಮಾಡಿ ಅವ್ರಿಗೂ ಕೂಡ ಪರಿಹಾರ ಕೊಡಬೇಕು ಅಂತ. ನಮ್ದು ಯಾವುದೇ ಪ್ರತಿಭಟನೆ ಇಲ್ಲ. ನಾವು ಹೋರಾಟ ಪರವಾಗಿರೋರು. ನಾವು ರೈತರು ಆಲ್ರೆಡಿ ದುಡ್ಡುಗಳು ತಗೋತಾ ಇದ್ದೀವಿ. ಎಲ್ಲ ಊರಲ್ಲೂ ಅರ್ಜಿಗಳು ಸಾಕಷ್ಟು ಅರ್ಜಿಗಳು ಕೊಡ್ತಾ ಇದ್ದಾರೆ, ದುಡ್ಡು ಪರಿಹಾರವನ್ನು ತಗೊಳ್ತಾ ಇದ್ದಾರೆ. ಆ ಪರಿಹಾರ ವೇಗವನ್ನ ಇನ್ನು 2 ಬೈರ್ಮಂಗಲ ಮತ್ತು ಕಂಚಕರಹಳ್ಳಿ ಏನಿದ್ದಾವೆ ಅವು ಕೂಡ 6-1 ಮಾಡಿ ಇನ್ನ ವೇಗ ಹೆಚ್ಚಿಸಬೇಕು ಅನ್ನೋದೇ ಅಷ್ಟೇ, ಬೇರೆ ಏನಿಲ್ಲ. ಬೆಂಗಳೂರು ಹೋರಾಟದ್ದು ಗೊತ್ತಿಲ್ಲ. ಅದು ಅವರು ಯಾಕೆ ಅವ್ರು ಮಾಡಿರೋ ಪ್ರಾಜೆಕ್ಟ್ ಅವ್ರು ಯಾಕೆ ಹೋರಾಟ ಮಾಡಿದ್ರೆ ಅವರೇ ಕೇಳಬೇಕು. ಅವ್ರ ಪ್ರಾಜೆಕ್ಟ್ ಅವರೇ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಅವ್ರು ಹೋರಾಟ ಮಾಡೋದ್ರ ಅರ್ಥ ಇಲ್ಲ. ಅದು ಯಾಕೆ ಹೋರಾಟ ಮಾಡ್ತಾರೆ ಅಂದ್ರೆ ಅದಕ್ಕೆಲ್ಲ ನಮ್ಮ ರಾಜಕೀಯ ನಾಯಕ ಬಾಳಣ್ಣವರು ಎಲ್ಲರೂ ಸಹಿಷ್ಣುವಾಗಿ ಹೇಳಿದ್ದಾರೆ. ಅದರಲ್ಲಿ ಪೇಪರಲ್ಲೂ ಕೂಡ ಹಾಕವ್ರು ಯಾವ್ಯಾವ ಹಂತದಲ್ಲಿ ಏನೇನಾಯ್ತು ಅಂತ. ತಿರ್ಗಿ ಅದರಲ್ಲೇ ಅವರು ನೈತಿಕತೆನೇ ಇಲ್ಲ, ಯಾಕೆ ಹೋರಾಟ ಮಾಡ್ತಾರೆ ಅಂತ. ಅವ್ರು ಏನಿದ್ರು ಜೊತೆಲಿ ಇಲ್ಲಿ ರೈತರಿಗೆ ಏನಾಗಬೇಕು ಸಹಕಾರ ನಿಂತು ಮಾಡ್ಬೇಕಷ್ಟೇ. ಖಾಲಿ ಈ ತರದ ರಾಜಕೀಯ ಹೋರಾಟ ಮಾಡಿದ್ರೆ ಅವಶ್ಯಕತೆ ಇಲ್ಲ. ಅದರಿಂದ ಜನ ನಂಬಲ್ಲ ನಿಮ್ಮನ್ನ, ಯಾವುದೇ ಕಾರಣಕ್ಕೂ ಅದರಿಂದ ಉಪಯೋಗ ಇಲ್ಲ. ಈಗ ಆಗಿರೋ ಹಂತದಲ್ಲಿ ಹೋಗ್ಬೇಕು ಸ್ಪೀಡಲ್ಲೇ ಹೊರತು ನೀವು ಸುಮ್ಮನೆ ಹಿಂದಕ್ಕೋಗಿ ನೀವು ಹೋರಾಟ ಮಾಡಿ ಜನನ ನಂಬಿಸಿ ಮಾಡಕ್ಕೆ ಅದು ಸಾಧ್ಯ ಇಲ್ಲ. ಈಗ ಭೂ ಸ್ವಾಧೀನ ಆಗ್ತಿರೋ 7 ಕಂದಾಯ ಗ್ರಾಮಗಳಿಗೆ ಅಂತಿಮ ಅಧಿಸೂಚನೆ ಹೊರಡಿಸಿ 1.5 ತಿಂಗಳಾಗಿದೆ. ನಮ್ದು ಬೈರ್ಮಂಗಲ ಮತ್ತೆ ಕಂಚಕರಹಳ್ಳಿ ಇನ್ನ ಅಂತಿಮ ಅಧಿಸೂಚನೆ ಹೊರಡಿಸಿಲ್ಲ. ಈಗ ಅಂತಿಮ ಅಧಿಸೂಚನೆ ಆದಷ್ಟು ಬೇಗ ಹೊರಡಿಸಿ, ಇಲ್ಲ 1 ಕೋಟಿ ಪರಿಹಾರ ಧನವನ್ನು ಹೆಚ್ಚಿಗೆ ಮಾಡ್ರಿ ಅಂತ ನಾವು ಈ GPIT ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಿದ್ದೇವೆ. ಆದಷ್ಟು ಬೇಗ ಮಾಡಿ, ಇಲ್ಲ ಅಂದ್ರೆ 1 ಕೋಟಿ ಇನ್ನ 1 ತಿಂಗಳು ಲೇಟಾಗೆ ಮಾಡಿ, ಇನ್ನೊಂದು ಕೋಟಿ ರೇಸ್ ಮಾಡಿ. ಈಗಾಗ್ಲೇ ನಾವು 1 ವರ್ಷದಿಂದ ಈ ಯೋಜನೆಗೆ ಇದ್ ಮಾಡ್ಕೊಂಡು ನಮ್ಗೆ ಈಗ ಪ್ರಾರಂಭ ಮಾಡಿಲ್ಲ ಅಂದ್ರೆ ನಮ್ಗೆ ಭೂ ಮಾಲೀಕರಿಗೆ ಲಾಸ್ ಆಯ್ತದೆ. ಆದಷ್ಟು ಬೇಗ ಮಾಡಿ, ಇಲ್ಲ ಕೈ ಬಿಟ್ಬಿಡಿ. ಈಗ ಬೇಗ ಮಾಡುವಂಗಿದ್ರೆ ಪಟ ಅಂತ ಮಾಡಿ.